ನಮಸ್ಕಾರ ಫ್ರೆಂಡ್ಸ್. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಉತ್ತರ ಪ್ರದೇಶ್ ಮೂಲದ ಮೋನಾಲಿಸಾ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದ್ದಿದೆ. ನೋಡಿ, ಫೇಸ್ಬುಕ್ಗಳಲ್ಲಿ ಪರಿಚಯವಾಗಿ ಮೂಡಿ ಬಂದ ಲವ್ ಸ್ಟೋರಿ ಆಗಿದೆ ಇವ್ರದ್ದು. ಮಧ್ಯಪ್ರದೇಶ್ ಇಂದೂರು ಮೂಲದ ಮತ್ತು ಮಹಾರಾಷ್ಟ್ರದ ಫರ್ಮಾನ್ ಅವರು 6 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಯಿತರಾದರು. ಶಿವಪುರಂ 2025 ಮಹಾಕುಂಭಮೇಳದಲ್ಲಿ ತನ್ನ ಮಿನುಗುವ ನೀಲಿ ಕಣ್ಣಿನಿಂದ ಫೋಟೋ ವೈರಲ್ ಆಗಿ ಸೆನ್ಸೇಷನಲ್ ಸೃಷ್ಟಿಸಿದ್ದ ನೀಲಿಗಣ್ಣಿನ ಚೆಲುವೆ ಮೋನಾಲಿಸಾ ಅಂತ ನೇಮಿಸಲ್ಪಟ್ಟಿತ್ತು. ಇವರ ಮದುವೆ ಶಾಸ್ತ್ರೋತ್ಸವವಾಗಿ ನಡೆಯುತ್ತಿದೆ. ಕೇರಳದ ಗಣ್ಯ ವ್ಯಕ್ತಿಗಳು ಇವರ ಮದುವೆಗೆ ಬೆಂಬಲ ಸೂಚಿಸಿದ್ದಾರೆ. ಮುಸ್ಲಿಂ ಯುವಕನೊಂದಿಗೆ ಕುಂಭಮೇಳದ ಸುಂದರಿ ಮೋನಾಲಿಸಾ ಮದುವೆ ಕೇರಳ ತಿರುವನಂತಪುರಂ ದೇವಸ್ಥಾನದಲ್ಲಿ ನಡೆಯುತ್ತಿದೆ. ಬೆಂಗಳೂರು ಕುಂಭಮೇಳ 2025ರಲ್ಲಿ ಸಾಕಷ್ಟು ವೈರಲ್ ಆಗಿದ್ದ ಯುವತಿ ಮೋನಾಲಿಸಾ ಬೂಸ್ಲಿ ಅಂತರ್ಧಾರ್ಮಿಕ ವಿವಾಹವಾಗಿದ್ದಾರೆ. ಕುಟುಂಬದವರ ಒಪ್ಪಿಗೆ ಇಲ್ಲದೆ ಕೇರಳ ದೇವಸ್ಥಾನದಲ್ಲಿ ಪ್ರಿಯಕರ ಫರ್ಮಾನ್ ಖಾನ್ ಎಂಬುವ ವರವನ್ನು ಮದುವೆಯಾದರು. ದೈವಕನ್ಯೆ ಎಂಬ ಹಲವಾರು ಪೋಸ್ಟ್ ಕೂಡ ಶೇರ್ ಮಾಡಿದ್ರು. ದೊಡ್ಡ ಮೊತ್ತದ ಆಕೆಯ ಫೋಟೋಗಳು ವೈರಲ್ ಆಗಿದ್ದವು. ಮೋನಾಲಿಸಾ ಟಿವಿಗೂ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದ್ದರೂ ಅವರ ತಂದೆ ತಾಯಿ ಒಪ್ಪಿಕೊಳ್ಳಲಿಲ್ಲ. ಸದ್ಯಕ್ಕೆ ಪ್ರಿಯಕರನೊಂದಿಗೆ ಮದುವೆಯಾದರು. ಫರ್ಮಾನ್ ಖಾನ್ ಕೇರಳದಲ್ಲಿ ಮದುವೆಯಾದ ಕುಂಭಮೇಳದ ಬೆಡಗಿ. ಕೇರಳದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟ ಮೋನಾಲಿಸಾ. ಫರ್ಮಾನ್ ಖಾನ್ ಮನೆಯವರ ಒಪ್ಪಿಗೆ ಇಲ್ಲದ ಕೇರಳದ ಮದುವೆಯಾದ ಮೋನಾಲಿಸಾ. ಕೇರಳದಲ್ಲಿ ಮೋನಾಲಿಸಾ ಮದುವೆಯ ಕ್ಷಣಗಳನ್ನು ನೋಡುತ್ತಿದ್ದೀರಿ. ಇವ್ರಿಗೆ ಅದೃಷ್ಟ ಅಂದರೆ ಮೋನಾಲಿಸಾಗೆ 2025ರಲ್ಲಿ ಬಂತು ಅಲ್ವಾ. ರುದ್ರಾಕ್ಷಿಯನ್ನು ಮಾರೋಕೆ ಬಂದ ಒಂದು ಘಟನೆ ಆಗಿರ್ಬೋದು, ಅಲ್ಲಿ ಆಕೆಯನ್ನು ನೋಡಿ ಫೋಟೋಗಳನ್ನು ತೆಗೆದು ಆಕೆ ಫೇಮಸ್ ಆಗಿ ಬಂದಂಥ ಒಂದು ಆ ಘಟನೆಯನ್ನು ಮರೆಯೋಕ್ಕಾಗಲ್ಲ. ಎಷ್ಟೇ ಅವಕಾಶಗಳು ಕೂಡಿ ಬಂದ್ರೂ ತಂದೆ ತಾಯಿ ಒಪ್ಕೊಳ್ಳಿಲ್ಲ. ಕಡೆಗೂ ಇವರು ಮದುವೆಗೆ ತಂದೆ ತಾಯಿ ಒಪ್ಪಿಗೆ ಇಲ್ದಿರ ನಡಿಬೇಕಾಗಿ ಬಂದಿದೆ. ಸಿಂಧೂರವನ್ನು ಇಟ್ಟು ಕೆಂಪು ವಸ್ತ್ರಗಳನ್ನು ತೊಟ್ಟು ಮದುವೆಯಾದ ಮೋನಾಲಿಸಾ. ಫರ್ಮಾನ್ ಖಾನ್ ಕೂಡ ಮದುವೆ ವರನ ಬಿಳಿ ವಸ್ತ್ರವನ್ನು ತೊಟ್ಟುಕೊಂಡು ಶಾಸ್ತ್ರಬದ್ಧವಾಗಿ ನಡೆಯುತ್ತಿದೆ ಇವರ ಮದುವೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ರು. ಕೆಲವು ಘಟನೆಗಳು ವಿಧಿ ಪ್ರಕಾರನೇ ನಡಿಬೇಕು ಅಂತ ಇರುತ್ತೆ ಅಲ್ವಾ. ವಿಧಿ ಪ್ರಕಾರನೇ ನಡೀತಾ ಇದೆ. ಇವರ ತಂದೆ ತಾಯಿ ಎಷ್ಟು ಅವಕಾಶಗಳನ್ನು ತಡೆದಿದ್ರು ವಿಧಿ ಅನ್ನೋದು ನೋಡಿ ಎಲ್ಲಿ ತನಕ ತಗೊಬಂದಿದೆ ಅಂತ. ಎಲ್ಲ ಹೆಣ್ಮಕ್ಳಿಗೆ ಆಗಿರಲಿ ಗಂಡು ಮಕ್ಕಳಿಗೂ ಆಗಿರಲಿ ಎಲ್ಲ ಮದುವೆಗಳಲ್ಲಿ ತಂದೆ ತಾಯಿ ಮುಂದೆ ನಿಂತು ಮದುವೆ ಮಾಡ್ತಾರೆ. ದಯವಿಟ್ಟು ತಂದೆ ತಾಯಿಯರು ಮಕ್ಕಳಿಗೆ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಒಪ್ಕೊಂಡು ಬೆಂಬಲವಾಗಿ ನಿಂತು ಅವರ ಆಸೆ ಪ್ರಕಾರ ಮದುವೆ ಮಾಡಿ ಅವರ ಒಂದು ಮದುವೆ ಅನ್ನೋದು ತುಂಬ ಜೀವನದಲ್ಲಿ ಮರೆಯಲಾಗದಂತಹ ಒಳ್ಳೆಯ ಒಂದು ನೆನಪುಗಳು. ಈ ಒಂದು ಮಧುರ ನೆನಪುಗಳಿಗೆ ಪ್ರತಿಯೊಬ್ಬ ತಂದೆ ತಾಯಿಯರು ಒಪ್ಕೊಂಡು ಮಕ್ಕಳ ಒಂದು ಸಿಹಿ ನೆನಪುಗಳಿಗೆ ಬೆಂಬಲವಾಗಿ ಬೆಳಕನ್ನು ನೀಡಿ ಅವರು ಮುಂದಿನ ಜೀವಕ್ಕೆ ಬೆಳಕಾಗಿ ತಂದೆ ತಾಯಿ ಬೆಳಕಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಮದುವೆಗಳು ಮಾಡಿಕೊಡಿ. ಶಾಸ್ತ್ರಬದ್ಧವಾಗಿ ಕೇರಳ ಜನರೆಲ್ಲರೂ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ದೃಷ್ಟಿ ನೋಡ್ತಾ ಇದ್ದೀರಿ ನಾವಿಲ್ಲಿ. ಮುಂಬೈ ಮಹಾರಾಷ್ಟ್ರದ ಬೆಡಗಿ ಈಗ ಸದ್ಯಕ್ಕೆ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಮನೆಯೇ ಶಾಶ್ವತ ಅಲ್ವಾ. ಸೊ ಹಾಗಾಗಿ ಮದುವೆಯ ಕ್ಷಣಗಳನ್ನು ನೋಡ್ತಾ ಇದ್ದೀರಿ. ನೋಡಿ
ಇವರಿಗೆ ಎಲ್ಲರೂ ಸಹ ಆಶೀರ್ವಾದ ಮಾಡಿ. ಈ ದಂಪತಿಗಳಿಗೆ ಮದುವೆ ಮುಗಿಸ್ಕೊಂಡು ಬಂದ ದಂಪತಿಗಳು ವಧುವರರಿಗೆ ಆರತಿ ಧಾರಣೆ ನೋಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.